ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೇಳೆ ಸಾರನ್ನ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಬೇಳೆ ಸಾರನ್ನ ಮಾಡ್ತಾಯಿದ್ದೀನಿ. ಹದಿನೈದು ನಿಮಿಷದಲ್ಲಿ ಈ ಬೇಳೆ ಸಾರನ್ನ ಮಾಡಿಬಿಡ್ಬೋದು. ಇವಾಗ ನಾನು ಕುಕ್ಕರ್ಗೆ ಬೇಳೆ ಹಾಕಿ, ತೊಗರಿ ಬೇಳೆ ಹಾಕಿ ಚೆನ್ನಾಗಿ ತೊಳಿತಿದ್ದೀನಿ. ತೊಳೆದಿಟ್ಕೊಂಡು ಇದಕ್ಕೆ ಒಂದೆರಡು ಕಪ್ಪಷ್ಟು ನೀರು ಹಾಕ್ಕೊಂಡಿನಿ. ಎರಡು ಕಪ್ಪಷ್ಟು ನೀರು ಹಾಕಿ ಒಲೆ ಮೇಲೆ ಇಟ್ಟು ಸ್ಟವ್ ಆನ್ ಮಾಡ್ಕೊಂಡು ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಬೇಳೆ ಜಲ್ದಿ ಕುದಿಬೇಕಂದ್ರೆ ಎಣ್ಣೆ ಹಾಕಬೇಕು, ಅದರಿಂದ ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಒಂದು 10 ಎಲೆ ಕರಿಬೇವು ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ 2 ಟೊಮೆಟೊನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಒಂದು ಸ್ಪೂನು ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ. ಒಂದು ಎಲೆಯಷ್ಟು ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ನಾನು ಸುಮ್ಮನೆ ಸ್ವಲ್ಪ ಮಾಡುತ್ತಿದ್ದೀನಿ, ಒಬ್ಬತ್ತಿಗೆ ಅಷ್ಟೇ ಮಾಡಕತ್ತೀನಿ. ಇವಾಗ 4 ಜನ ಇದ್ದೀವಿ ನಾವು. ಸ್ವಲ್ಪ ಒಂದು ಒಬ್ಬತ್ತಿಗಷ್ಟೇ ಸಾಕು, ಅದಕ್ಕೆ ಸ್ವಲ್ಪ ಮಾಡಕತ್ತೀನಿ. ಹುಳಿ ಅದಕ್ಕಾಗಿ ಜಾಸ್ತಿ ಆಗುತ್ತಂತೇಳಿ ಒಂದು ಎಲೆ ಮಾತ್ರ ಹಾಕಿದ್ದೀನಿ. ನೀವು ಜಾಸ್ತಿ ಬೇಳೆ ಸಾರು ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹುಣಸೆ ಹಣ್ಣು ಹಾಕಿರಿ. ಇವಾಗ ಬೇಳೆ 2 ವಿಜಿಲ್ ಹೊಡಿಸಿ 3 ವಿಜಿಲ್ ಹೊಡಿಸಿ ಆಫ್ ಮಾಡಿದ್ದೀನಿ. ಚೆನ್ನಾಗಿ ಬೆಂದಿದೆ ಇದು. ಇದು ಜಾಸ್ತಿ ಸುತ್ತ ಇತ್ತು, ನನ್ನ ಅವಸರ ಇತ್ತು, ಜಲ್ದಿ ಬೇಳೆ ದಡ್ಸೋಕೆ ಆಗಲಿಲ್ಲ. ಅದಕ್ಕೆ ಬ್ಲೆಂಡರ್ಲೆ ನಾನು ಸ್ವಲ್ಪ ಬ್ಲೆಂಡ್ ಮಾಡ್ಕೊಂಡೆ. ಇದು ಸಾಫ್ಟಾಗಿ ನುಣ್ಣಗಾಗಿ ಆಗೈತಿ. ಮತ್ತು ಇದಕ್ಕೆ ನೀರು ಸೇರಿಸಿದ್ದೀನಿ. ಸ್ವಲ್ಪ ಪೂರ್ತಿ ನೀರು ಆಗಬಾರ್ದು, ಪೂರ್ತಿ ಗಟ್ಟಿ ಆದರೂ ಕೂಡ ಟೇಸ್ಟ್ ಆಗೋದು. ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೆ ಜಾಸ್ತಿ ಬೇಕಂದರೂ ಇನ್ನೂ ಸ್ವಲ್ಪ ನೀರು ಹಾಕ್ಬೋದು. ಒಂದು 10-15 ನಿಮಿಷದಲ್ಲಿ ಆಗಿಬಿಡ್ತಿದ್ದು. ಸಾಂಬಾರು ಪುಡಿ MTR ಸಾಂಬಾರು ಪುಡಿ ಹಾಕಕತ್ತೀನಿ ನಾನು ಇಲ್ಲಿ. ಮನೇಲೇ ಸಾಂಬಾರು ಪುಡಿ ಮಾಡಲ್ಲ ನಾವು, ಇನ್ಸ್ಟಂಟಾಗಿ ಸಾಂಬಾರು ಪುಡಿ ತಂದಿರ್ತೀವಿ. ಅದನ್ನ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸಾಂಬಾರು ಪುಡಿನ ಹಾಕಿದೆ. ಇದನ್ನು ಒಂದು 4 ನಿಮಿಷ ಒಲೆ ಮೇಲೆ ಇಟ್ಟರೆ ಚೆನ್ನಾಗಿ ಕುದ್ದಿರ್ತೈತಿ. ಅಷ್ಟೊತ್ತಿಗೆ ನಾನಿಲ್ಲಿ ಅದಕ್ಕೆ ಒಗ್ಗರಣೆ ಹಾಕೋಕೆ ಸೌಟಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಹಾಕಿ ಜೀರಿಗೆ ಸಾಸಿವೆನ ಹಾಕ್ತಾಯಿದ್ದೀನಿ. ಇನ್ನೂ ಅಷ್ಟು ಎಣ್ಣೆ ಕಾದಿರಲಿಲ್ಲ, ಅದಕ್ಕೆ ಅದು ಚಿಟಪಟ ಅಂತಿಲ್ಲ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಿ ಇಲ್ಲಿ ಬೇಳೆ ಸಾರು ಕುದಿಯಕತ್ತೈತೆ. ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ.
ಅನ್ನ ಸಾಂಬಾರು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸಲ ತಪ್ಪದೇ ಟ್ರೈ ಮಾಡಿ ನೋಡಿ. ಮತ್ತು ನಮ್ಮ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹೊಸಬರನ್ನು ಬೆಳೆಸಿ. ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ಇದು ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅಂತ ಇತ್ತು. ನಾನಿವಾಗ ಬೆಳ್ಳುಳ್ಳಿನ ಸೇರಿಸಿದೆ. ಬೆಳ್ಳುಳ್ಳಿ ಹಾಕಿ ಅದು ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ಆಫ್ ಮಾಡಿ ಕರಿಬೇವನ್ನು ಒಂದು 7-8 ಎಲೆ ಕರಿಬೇವು ಹಾಕಿದ್ದೀನಿ. ಒಲೆ ಆಫ್ ಮಾಡಿ ಆಮೇಲೆ ಕರಿಬೇವು ಹಾಕಿ ಇದಕ್ಕೆ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಬೇಳೆಗೆ ಚಮಚ ಅದರಲ್ಲಿ ಬಿಟ್ಟುಬಿಟ್ಟಿದ್ದೆ, ಅದನ್ನು ತೆಗೆದೆ. ಅದು ತುಂಬ ಸುಡ್ತಾ ಇತ್ತು, ತೆಗಿಯೋಕ್ಕಾಗಲಿಲ್ಲ, ಒಂದೇ ಸಲ ಎತ್ಕೊಳಕ್ಕಾಗಲಿಲ್ಲ. ಸೂಪರಾಗಿ ಬರುತ್ತೆ. ಇದ್ರಂಗೆ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಅದು ನೊರೆ ಎಲ್ಲ ಸೈಡ್ ಬಂದಿತ್ತಲ್ಲ, ಅದರಂಗೆ ಸಾಂಬಾರು ಬಂದರೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಇರುತ್ತೆ. ಎಲ್ಲರೂ ಒಂದು ಸಲ ಈ ತಿಳಿ ಸಾಂಬಾರನ್ನ ಟ್ರೈ ಮಾಡಿ ನೋಡಿ. ಹೆಂಗೆ ಬಂದೈತೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹೊಸಬರು ಎಲ್ಲರಿಗೂ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕೆಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತೇಳಿ ಕೊಡಿ. ನಾವು ಮಾಡೋ ಎಲ್ಲ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ನಲ್ಲಿ ಬರುತ್ತೆ. ಈಗ ನಾನು ಅನ್ನ ಮಾಡಿದ್ದೆ, ಅದನ್ನು ಮಕ್ಕಳಿಗೆ ಊಟ ಮಾಡಿಸ್ಬೇಕಂತೇಳಿ ಅನ್ನ ತಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ. ಅದು ಉಗಿ ಉಗಿ ಎಲ್ಲ ಬರ್ತಾಯಿತ್ತು. ಅದು ಕ್ಯಾಮ್ರಾಕ್ಕೆ ಹಿಂಗೆ ಹಿಡ್ದಾಗ ಅದೆಲ್ಲ ಮಂಜು ಮಂಜಾಗಿ ಕಾಣ್ತೈತೆ. ಅದಕ್ಕೆ ಕ್ಯಾಮ್ರಾ ಸರಿ ಕಾಣವಲ್ತು. ಮೊದಲೇ ನಂದು ಹಳೆ ಫೋನು ಇನ್ನೂ ಸರಿಗೆ ಕಾಣವಲ್ತದು. ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ. 1-2 ಸ್ಪೂನ್ ತುಪ್ಪ, ಇದು ದೇಸಿ ತುಪ್ಪ, ಎಮ್ಮೆ ತುಪ್ಪ, ನಾವು ಮನೆಯಲ್ಲೇ ಮಾಡಿರುವಂಥದ್ದು. ಅದನ್ನು ಕಮೆಂಟ್ ಮಾಡಿ ಮನೇಲಿ ಒಂದ್ಸಲ ತುಪ್ಪ ಮಾಡೋದನ್ನು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಮಕ್ಕಳಿಗೆ ಊಟ ಮಾಡಿಸ್ಬೇಕಂತೇಳಿ ತಗೊಂಡು ಗಂಗಾಳದಲ್ಲಿ